ಇದು ಯಾವುದು ಅಂದರೆ ಇದು ಪುನಾರ್ಗುಳಿ. 10 ವರ್ಷ ಆಯ್ತು ನಾನು ನಟ್ಟು. ಇದು ಈ ವರ್ಷ ಆಗಿದೆ. ಹೇಗೆ ಅನಿಸ್ತಾ ಉಂಟು? ಅದು ನನಗೆ ಸಾರು ಮಾಡಲಿಕ್ಕೆ. ಕಾಣ್ತಿರ್ಲಿಲ್ಲ ಕತ್ತಲೆಯಲ್ಲಿ. ಇವತ್ತು ದನಗಳನ್ನು ಕಟ್ಟಿದ್ದೇನಲ್ಲ, ಇಲ್ಲಿ ಅದರ ಎಲೆ ಸಮೇತ ಕಾಯಿ ಉಂಟು. ಇವಾಗ ನಾನು ಅದನ್ನು ತೋರಿಸ್ತೇನೆ ನಿಮಗೆ. ಇದು ನೋಡಿ ಅಂತೆ ಪಲಾವಿದ ಎಲೆ, ಇದನ್ನೇ ಒಣಗಿಸಿ ಹಾಕೋದು. ಅದರದ್ದು ಕಾಯಿ ನೋಡಿ ಹೀಗಿರ್ತದೆ. ಇದು ಎಳತ್ತಿರುವಾಗ ಎಲ್ಲರೂ ಸೇಲ್ ಮಾಡಿ ತೆಗೆಯುವಾಗ ಎಲ್ಲ ಜಾಗೃತೆಯಲ್ಲಿ ಬಿಡೋದು. ಈಗ ಒಳ್ಳೆ ನೋಡಿ, ಈಗ ಮುಟ್ಲಿಕ್ಕೆ ಬೆಳಗ್ಗೆ ಜೋರು ಮಳೆ ಆಯಿತಾ, ಈಗ ಚಂದ ಬಿಸಿಲು. ಸಾಯಿಲೆ, ಯಾಕಂದರೆ ವೈರಿಂಗ್ ಮಾಡೋರೆಲ್ಲ ಬಂದುಂಟಲ್ಲ, ಇವನಿಗೆ ಅಲ್ಲಿ ಹೋಗಲಿಕ್ಕೆ ಒಂಥರ ಅನಿಸ್ತದೆ. ಇವ್ರದ್ದು ಫೈಟಿಂಗ್ ಸ್ಟಿಂಕಿಯನ್ನು ನೋಡಿ ಅಂತೆ, ಎಕ್ಸೈಟ್ಮೆಂಟ್ ನೋಡಿ ಅವನದು. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬನ್ನಿರಣ್ಣ. ಇವಳು ನೋಡಿ ನನ್ನ ಗೌರಿ, ಅವಳದು ಕೊಂಬು ನೋವು ಎಲ್ಲ ಕಡಿಮೆ ಆಗಿದೆ. ಹಾಗೆ ಈಗ ಹೊರಗೆ ಕಟ್ಕೊಂಡು ಹೋಗೋದು. ಅಪ್ಪ ನೋಡಿ ಎಂತ ಮಾಡ್ತಿದ್ದಾರೆ, ಪುನರ್ಪುಳಿ ಹೆಕ್ಕುತ್ತಾ ಇದ್ದಾರೆ. ಈ ನಾನು ಮೊನ್ನೆ ಹೇಳಿದ್ದೆಲ್ಲ ನಮ್ಮಲ್ಲಿ ಶುರುವಾದ್ದು ಅಂತ, ಈ ಗಿಡದಲ್ಲಿ ಅದನ್ನು ಸಿಪ್ಪೆಯನ್ನು ಒಣಗಿಸಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಎಂತ ಇದು, ಎಕ್ಸ್ಪ್ಲೈನ್ ಮಾಡಿ ಎಂತ ಅಂತ. ಇದು ಯಾವುದು ಅಂದರೆ ಇದು ಪುನಾರ್ಗುಳಿ. 10 ವರ್ಷ ಆಯ್ತು ನಾನು ನಟ್ಟು. ಇದು ಈ ವರ್ಷ ಆಗಿದೆ. ಹೇಗೆ ಅನಿಸ್ತಾ ಉಂಟು? ಅದು ನನಗೆ ಸಾರು ಮಾಡಲಿಕ್ಕೆ ಮತ್ತೆ ಜ್ಯೂಸ್ ಮಾಡಲಿಕ್ಕೆ. ನನ್ನ ಅಪ್ಪನ ಇಂಟರ್ವ್ಯೂ ತಗೊಳ್ಳಿಕ್ಕೆ ಒಂದು ಖುಷಿ ಆಗೋದು ಮಾರೆ. ಇನ್ನೂ ಸಹ ಉಂಟು, ಒಂದು 10 ಇರ್ಬೋದಾ ಅಂತ ಗಿಡದಲ್ಲಿ. ಇವತ್ತು ಬೆಳಿಗ್ಗೆ ವರ್ಕರ್ಸಿಗೆ ನಾನು ಅವಲಕ್ಕಿ ಮಾಡ್ತಿದ್ದೇನೆ. ಜಾಸ್ತಿಯಾಗಿ ವರ್ಕರ್ಸ್ ಎಲ್ಲ ಹೇಳದೆ ಬಂದರೆ ನನಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅವಲಕ್ಕಿನೇ, ಮತ್ತು ಅವರಿಗೆ ಸಹ ಇಷ್ಟ. ಇದು ಅಪ್ಪಂದು ರೆಸಿಪಿ ಆಯಿತಾ. ಇಲ್ಲಿ ಕೊತ್ತಂಬರಿ ಸ್ವಲ್ಪ ಮತ್ತು ಒಣಮೆಣಸಿನಕಾಯಿ ಮತ್ತು ಜೀರಿಗೆ ಹಾಕಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಹುರ್ಕೊಂಡಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಅಂದರೆ ತರಿ ಹುಡಿ ಮಾಡ್ಕೊಳ್ಬೇಕು, ನೀರು ಹಾಕಲಿಕ್ಕಿಲ್ಲ. ಹೀಗೆ ಹುಡಿ ಆದಮೇಲೆ ಇದನ್ನು ತೆಂಗಿನ ತುರಿಗೆ ಹಾಕಿ ಮಿಕ್ಸ್ ಮಾಡಿ ಅವಲಕ್ಕಿಯೊಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಮತ್ತು ಇದಕ್ಕೆ ಮೆಂತೆ ಇಷ್ಟ ಇರುವವರು ಆ್ಯಡ್ ಮಾಡ್ಕೊಳ್ಬೋದು ಹುರ್ಕೊಳ್ಳುವಾಗ. ನಮ್ಮಲ್ಲಿ ಅಪ್ಪನಿಗೆ ಮೆಂತೆ ಇಷ್ಟ ಇಲ್ಲ, ಹಾಗಾಗಿ ಹಾಕೋದಿಲ್ಲ ನಾವು. ಸೊ ಇದು ಈಸಿ ರೆಸಿಪಿ. ತಿಂಡಿ ಎಲ್ಲ ತಿಂದಾಯಿತು, ವರ್ಕರ್ಸಿಗೆ ಕೂಡ ಕೊಟ್ಟಾಯಿತು. ಇವತ್ತು ವೈರಿಂಗ್ ಅವ್ರು ಬಂದಿದ್ದಾರೆ, ಮೇಸ್ತ್ರಿ ಅವರಿದ್ದಾರೆ. ಅದು ಕಿಚನಿದು ವರ್ಕ್ ಉಂಟಲ್ಲ, ಅದು ತುಂಬ ಎಲ್ಲರಿಗೂ ಗೊತ್ತಿರ್ತದೆ. ಇವಾಗ ಕಿಚನಿದು ವರ್ಕ್ ಸ್ವಲ್ಪ ಲೇಟಾಗಿ ಆಗೋದು, ಅಂದರೆ ಕಟ್ಟಿಂಗ್, ಟೈಲ್ಸ್ ಮತ್ತು ಅದು ಕೆಳಗೆ ರ್ಯಾಕ್ ಹಿಡಿದಿದ್ರೆ ಅದರದ್ದೆಲ್ಲ ಕೆಲಸ ತುಂಬ ಇರ್ತದೆ. ಹಾಗೆ ಕೆಲಸ ಲೇಟ್ ಆಗ್ತಾ ಉಂಟು. ಮತ್ತು ವೈರಿಂಗ್ ಅವರು ಸಹ ಬಂದಿದ್ದಾರೆ. ಇವತ್ತು ನಾಳೆ ಹೀಗೆ ಮುಗಿಬೋದು. ಮತ್ತು ಸುಕುಮಾರಣ್ಣ ಬಂದಿದ್ದಾರೆ ಬಾಗಿಲು ಫಿಟ್ ಮಾಡಲಿಕ್ಕೆ, ಅದಕ್ಕೆ ಅದು ಕೂಡ ನಾಳೆಗೆ ಆಗ್ಬೋದು. ಆಮೇಲಿಂದ ಪೇಂಟಿಂಗ್, ಒಮ್ಮೆ ಅದರದ್ದು ವರ್ಕ್ ಮುಗಿದ್ರೆ ಸಾಕಂತಾಗಿದೆ ನನಗೆ. ಈಗ ದನಗಳ ಹತ್ರ ಬಂದೆ, ಇವರನ್ನೊಂದು ಬದಲಿಸಿ ಮತ್ತು ಸೊಪ್ಪಿಗೆ ಹೋಗಬೇಕು. ಇದು ಕೊಂಬು ಎಲ್ಲರೂ ಕೇಳ್ತಿದ್ರಲ್ಲ, ಕಡಿಮೆ ಆಗಿದೆ. ಹಾಗೆ ಕಡಿಮೆ ಆಗಿ ನೋವೆಲ್ಲ ಕಡಿಮೆ ಆದಮೇಲೆ ಬಿಟ್ಟದ್ದು. ನೋವು ಉಂಟು, ಅದು ನಾನು ಬಳ್ಳಿ ಹಾಕುವಾಗ ಬಳ್ಳಿ ತೆಗೆಯುವಾಗ ಎಲ್ಲ ಜಾಗೃತೆಯಲ್ಲಿ ಬಿಡೋದು. ಈಗ ಒಳ್ಳೆ ನೋಡಿ, ಈಗ ಮುಟ್ಲಿಕ್ಕೆ ಬಿಡ್ತಾಳೆ, ಒಳ್ಳೆ ತುರಿಸ್ತದೆ. ಈಗ ಚುಕ್ಕಿ, ಚುಕ್ಕಮ್ಮ, ಶುಬ್ಬಮ್ಮ, ಮಂಗು. ಇನ್ನೇದು ವ್ಲಾಗಲ್ಲಿ ನಾನು ಪಲಾವಿದು ಎಲೆದು ಕಾಯಿ ಹೇಗಿರ್ತದೆ, ಪಲಾವಿದು ಸೊಪ್ಪು ಹಾಕ್ತಿರಲ್ಲ ಅದರದ್ದು ಕಾಯಿ ಹೇಗಾಗ್ತದೆ ಅಂತ ತೋರಿಸಿದ್ದೆ. ಅದು ಕೆಳಗೆ ಬಿದ್ದಿತ್ತು. ನನಗೆ ಮರವನ್ನು ತೋರಿಸುವ ಆಪರ್ಚುನಿಟಿ ಸಿಗಲಿಲ್ಲ, ಯಾಕಂದರೆ ಅಲ್ಲಿ ಮರ ಕಾಣ್ತಿರ್ಲಿಲ್ಲ ಕತ್ತಲೆಯಲ್ಲಿ. ಇವತ್ತು ದನಗಳನ್ನು ಕಟ್ಟಿದ್ದೇನಲ್ಲ, ಇಲ್ಲಿ ಅದರ ಎಲೆ ಸಮೇತ ಕಾಯಿ ಉಂಟು. ಇವಾಗ ನಾನು ಅದನ್ನು ತೋರಿಸ್ತೇನೆ ನಿಮಗೆ. ಇಲ್ಲಾಂತ ಹೇಳಿದರೆ ಜಾಸ್ತಿ ಜನ ಹೇಳ್ತಾರೆ ಅದರದ್ದು ಕಾಯಿ ಲವಂಗವೇ, ಪಲಾವಿ ಎಲೆ ಬೇರೆ ಅಲ್ಲ, ಲವಂಗ ಬೇರೆ ಇಲ್ಲ ಅಂತ. ಲವಂಗನೇ ಬೇರೆ, ಪಲಾವಿನ ಎಲೆಯಲ್ಲಿ ಆಗುವಂಥ ಕಾಯಿಯೇ ಬೇರೆ. ಇವಾಗ ನಿಮಗೆ ತೋರಿಸ್ತೇನೆ. ಇಲ್ಲಿ ಉಂಟು ನೋಡಿ ಅದರದ್ದು ಮರ, ಇದು ಅದರದ್ದೇ.
ಇದು ನೋಡಿ ಅಂತೆ ಪಲಾವ್ ಇದೆಯಲ್ಲ, ಇದನ್ನೇ ಒಣಗಿಸಿ ಹಾಕೋದು. ಅದರದ್ದು ಕಾಯಿ ನೋಡಿ ಹೀಗಿರ್ತದೆ. ಇದು ಎಳತ್ತಿರುವಾಗ ಎಲ್ಲರೂ ಸೇಲ್ ಮಾಡ್ತಾರೆ. ಹೀಗೆ ತುಂಬ ಬೆಳೆದ ಮೇಲೆ ಯಾರು ಸೇಲ್ ಮಾಡೋದಿಲ್ಲ. ಅಂದರೆ ತೋಟದಲ್ಲಿದ್ದರೆ, ಮನೆ ಹತ್ತಿರ ಇದ್ದರೆ ಕೊಯ್ದು ಸೇಲ್ ಮಾಡ್ತಾರೆ. ಇದು ನೋಡಿ ಅಂತೆ ಹೀಗಿರ್ತದೆ. ಇದಕ್ಕೆ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ. ಇದನ್ನು ನನಗಂತೂ ಎಂತಕ್ಕೆ ತಗೊಂಡೋಗ್ತಾರೆ, ಎಂತಕ್ಕೆ ಸೇಲ್ ಮಾಡ್ತಾರೆ ಅಂತ ಎಲ್ಲಿ ತನಕ ಗೊತ್ತಿಲ್ಲ. ಸ್ಪೈಸಸ್ಗೆ ಹೋಗೋದು, ಆದರೆ ಇದು ಲವಂಗದಾಗೆ ಇಲ್ಲ ಮಾತ್ರ. ಇವರಿಬ್ಬರು ಬಂದರು, ಚುಬ್ಬಣ್ಣ, AB ಮತ್ತು ಅವನ ಅಣ್ಣ ಪದಿಕಲ್ಲು. ನಿನ್ನನಾಗ ಒಬ್ಬರು ಬಂದಿದ್ರು, ಹುಡುಕ್ತಿದ್ರು ಮಾರೆಯ, ಪಡಿಯಲ್ಲಿದ್ದಾನೆ, ಪಡಿಕಲ್ಲೆಲ್ಲಿದ್ದಾನೆ ಅಂತ. ಎಲ್ಲೋ ಸುತ್ತಲಿಕ್ಕೆ ಹೋಗಿದ್ದ. ಚಿಂಕಿ ಹೋಗುವ ಬಾ. ಟಿಂಕಿದು ಬಾಲ ನೋಡಿ, ಅದು ಚಕ್ಕುಲಿ. ಸುಮಾರು ಜನ ಹೇಳಿದ್ದಾರೆ ಅದನ್ನು ಕಟ್ ಮಾಡಿ ಅಂತ. ಇದರೊಳಗಿಂದ ಒಂದು ಸೊಳ್ಳೆ ಹಾರಿ ಹೋದರೂ ಮನೆಗೆ ಮಾಟ ಅಂತೆ. ನಾವು ಕಟ್ಟೇ ಮಾಡಲಿಲ್ಲ. 2016 ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ಹೊಸೊಬ್ಬರು ಬಂದ್ರೂ ಅದನ್ನೇ ಹೇಳೋದು, ಬಾಲ ಕಟ್ ಮಾಡಿ ಅಂತ. ಎಂಥ ಒಂದು ನಂಬಿಕೆ ಅದು ಅಂತ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ನೋವು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಆ ವಿಷಯಕ್ಕೆ ತಲೆ ಹಾಕಲಿಲ್ಲ ನಾನು. ಜುಡ್ಡಮ್ಮ ಹೋಗೋಣ. AB ಕಲ್ಲು, AB ಮತ್ತು ಕಲ್ಲು, ಪಡಿಕಲ್ಲು. ಇಂಥ ಕಡೆ ಎಲ್ಲ ಹೋಗುದೇ ನೋಡಿ. ಹೋಗುವ. ಅಪ್ಪ ಇಲ್ಲಿ ಮನೆ ಎದುರೇ ಸೊಪ್ಪು ಇದೆ. ಇಲ್ಲಿ ಎಲ್ಲ ಕ್ಲೀನ್ ಆಗ್ತಾ ಉಂಟು ಇವಾಗ. ಇವತ್ತು ಆಕಾಶ ನೋಡಿ, ಬೆಳಗ್ಗೆ ಜೋರು ಮಳೆ ಆಯಿತಾ, ಈಗ ಚಂದ ಬಿಸಿಲು ಬಂದಿದೆ. ಸಾಯಿಲೆ ಮಳೆಗೆ ಓಡುದಿಲ್ಲ. ಸಾಕು ಬಾ. ಒಂದು ಬೊಂಡ ಕೊಯ್ದದಿತ್ತು, ಅದರ ನೀರು ಕುಡಿದೆ. ಅಪ್ಪ ಈಗ ಇವರಿಗೆ ಅದರದ್ದು ಕಟ್ ಮಾಡಿ ಕೊಡ್ತಾರಂತೆ. ಹಾಂ, ಮಸ್ತ್ ಜುನಲ. ಅದರದ್ದು ನೀರು ಒಳ್ಳೆದಿತ್ತು, ಆದರೆ ಅದರದ್ದು ಎಂತ ಹೇಳಿ ತಿರುಳು ಉಂಟಲ್ಲ ತುಂಬ ಬೆಳೆದಿದೆ. ಟಿಂಕಿಯನ್ನು ನೋಡಿ ಅಂತೆ, ಎಕ್ಸೈಟ್ಮೆಂಟ್ ನೋಡಿ ಒಂದು. ಅಪ್ಪ ಈಗ ಅದನ್ನು ಕಟ್ ಮಾಡಿ ಇಬ್ಬರಿಗೂ ಪಾಲ್ ಮಾಡಿ ಹಾಕ್ತಾರೆ. ತುಂಬ ಬೆಳೆದ್ರೆ ನಾನು ತಿನ್ನೋದಿಲ್ಲ, ಅಪ್ಪನೂ ತಿನ್ನೋದಿಲ್ಲ, ಬರೀ ನೀರು ಮಾತ್ರ ಕುಡಿಯೋದು.